ನಮಸ್ಕಾರ. ಭರವಸೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ವಿವಾಹದ ಕುರಿತು ಎಷ್ಟು ಎಪಿಸೋಡ್ಸ್ ಮಾಡಿದ್ರೂ ಕಡಿಮೆನೆ. ಏಕೆಂದರೆ ಅಷ್ಟೊಂದು ರೀತಿಯ ತಪ್ಪು ಕಲ್ಪನೆಗಳು, ತಪ್ಪು ಅಭಿಪ್ರಾಯಗಳು ಅಥವಾ ನಮ್ಮ ಒಳಗೆ ಎಷ್ಟೊಂದು ಗೊಂದಲಗಳಿವೆ. ಒಂದು ಘಟನೆಯ ಮೂಲಕ ಇದನ್ನು ನಿಮಗೆ ಅರ್ಥ ಮಾಡಿಸ್ತೀನಿ. ಆ ಹುಡುಗಿ ನನ್ನನ್ನು ಭೇಟಿಯಾಗೋಕ್ಕೆ ಬಂದಳು. ಮದುವೆಯಾಗಿ ಇನ್ನೂ 3 ತಿಂಗಳಾಗಿದೆ. ಹುಡುಗಿ ಸಪ್ಪಗಿದ್ದಾಳೆ. ಈ ಮದುವೆಯಾದ ಹೊಸತರಲ್ಲಿ ಹುಡುಗನು ಅಥವಾ ಹುಡುಗಿಯು ಸಪ್ಪಗಿದ್ದು ಬಿಟ್ಟರೆ ಅದು ಅಸಹಜ. ಅದು ಹಾಗಿರಬಾರ್ದು. ಇಡೀ ಜಗತ್ತು ಬಹಳ ಸುಂದರವಾಗಿ ಕಾಣಬೇಕಾದಂಥ ವಯಸ್ಸು ಮತ್ತು ಅದೊಂದು ಸ್ಥಿತಿ. ಯಾಕಮ್ಮ ಇಷ್ಟು ಸಪ್ಪಗಾಗಿದ್ದೀಯಾ, ಏನು ಸಮಾಚಾರ ಅಂತ ಅಂದೆ. ಏನೂ ಇಲ್ಲ. ಮತ್ತೆ ಏನೂ ಇಲ್ಲ ಅಂದರೆ ಏನು ಹೇಳಕ್ಕೆ ಬಂದಿದೀಯಾ ಅಂತ ಮತ್ತೆ ಕೇಳಿದೆ. ಬಹಳಷ್ಟು ಸಂದರ್ಭಗಳಲ್ಲಿ ಬಾಯಿ ಬಿಡಲ್ಲ. ನಾವೇ ಬೇರೆ ಬೇರೆ ಪ್ರಶ್ನೆಗಳನ್ನು ಕೇಳಬೇಕು. ಆವಾಗ ಅವರು ಒಂದೊಂದೇ ಆಗಿ ಉತ್ತರ ಕೊಡ್ತಾ ಬರ್ತಾರೆ. ಯಾಕಮ್ಮ, ಗಂಡ ಕುಡಿತಾನಾ? ಓ ಇಲ್ಲ ಮೇಡಮ್. ಗಂಡ ಸಿಗರೇಟು ಇತ್ಯಾದಿ ಹವ್ಯಾಸಗಳು? ಚೇಚೆ ಹಾಗೇನೂ ಇಲ್ಲ ಮೇಡಮ್. ಬೇರೆಯವರ ಸಹ? ಅಯ್ಯೋ ಹಾಗೆಲ್ಲ ಇಲ್ಲ ಮೇಡಮ್, ನಮ್ಮನೆಯವ್ರು ತುಂಬ ಒಳ್ಳೆಯವರು. ನಿಮ್ಮನೆಯವ್ರು ತುಂಬ ಒಳ್ಳೆಯವರಾದರೆ ಯಾಕಮ್ಮ ನೀನು ಇಷ್ಟು ಸಪ್ಪಗಿದ್ದೀಯಾ? ಆಗ ಆ ಹುಡುಗಿ ಹೇಳಿದ ಮಾತು, ಏನಿಲ್ಲ, ನಮ್ಮನೆಯವರು ನನ್ನ ಮಾತೇ ಕೇಳಲ್ಲ. ನಾನು ಹೇಳಿದ್ರೆ ಮಾತ್ರ ಅವರಿಗೆ ಅರ್ಥವಾಗುತ್ತೆ ಏನಾದರೂ ನನಗೆ ಮಾಡಿಕೊಡ್ಬೇಕು ಅಂತ, ಇಲ್ಲಾಂದರೆ ಗೊತ್ತೇ ಆಗಲ್ಲ. ಅವರೇ ತೋಚ್ಕೊಂಡು ಏನೂ ಮಾಡೋದೇ ಇಲ್ಲ. ಅವರ ಅಮ್ಮ ಅಪ್ಪ ಎಲ್ಲ ನಮ್ಮನೆಗೆ ಬರ್ತಾರಂತೆ. ನಾನು ಇವ್ರನ್ನೆಲ್ಲ ಹೇಗೆ ನಿಭಾಯಿಸ್ತೀನಿ ಅಂತ ಯೋಚನೆ ಆಗೋಗಿದೆ ನನಗೆ. ಇದು ಹುಡುಗಿಯ ಸಮಸ್ಯೆ. ನಮಗೆ ಮೇಲ್ನೋಟಕ್ಕೆ ಇಷ್ಟು ಸಣ್ಣದು ಇವಳಿಗೆ ದೊಡ್ಡ ಸಮಸ್ಯೆ ಥರ ಕಾಣ್ತಾ ಇದೆಯಲ್ಲ ಅಂತ ಅನಿಸುತ್ತೆ. ಮದುವೆಯ ಕುರಿತಾದಂತಹ ಮಾಧ್ಯಮಗಳು ನಮ್ಮ ಮೇಲೆ ಹೇಗೆ ಪ್ರಭಾವ ಬೀರ್ತಾ ಇದೆ ಅನ್ನೋದನ್ನು ಹೇಳ್ತೀನಿ. ಸಿನಿಮಾಗಳಲ್ಲಿ ತೋರಿಸ್ಬಿಟ್ಟಿರ್ತಾರೆ. ಅವಳು ಏನೂ ಹೇಳದೆ ಹೋದರೂ ಅವಳ ಮನಸ್ಸಿನ ಭಾವನೆಯನ್ನು ಹೀರೋ ಅರ್ಥ ಮಾಡಿಕೊಂಡು ಎಲ್ಲವನ್ನೂ ಮಾಡ್ತಿರ್ತಾನೆ. ನಿಜ ಜೀವನ ಕೂಡ ಹೀಗೇ ಇರುತ್ತೆ ಅಂತ ಹುಡುಗಿ ಅಂದ್ಕೊಂಡಿರ್ತಾಳೆ. ಅಥವಾ ಅಲ್ಲಿ ತೋರಿಸಿದ ಹೀರೋಯಿನ್ನಿನ ಹಾಗೆ ನನ್ನ ಹೆಂಡತಿಯೂ ಇರ್ತಾಳೆ ಅಂತ ಹುಡುಗ ಅಂದ್ಕೊಂಡಿರ್ತಾನೆ. ಅದು ಸಿನಿಮಾ, ಅದು ಕಲ್ಪನೆ. ನಿಜ ಜೀವನ ಹಾಗೆ ಇರಲ್ಲ ಎನ್ನುವ ವಾಸ್ತವಿಕತೆಯನ್ನು ಒಪ್ಪಿಕೊಳ್ಳೋದಕ್ಕೆ ನಮಗೆ ಇನ್ನೂ ಆಗ್ತಾ ಇಲ್ಲ. ಹಾಗಾಗಿ ಮದುವೆಯ ಕುರಿತಾದಂತಹ ಒಂದು ಯೋಚನೆ ಬಂದಾಗ ಸಿನಿಮಾದ ಹಾಗೇನು ಜೀವನ ಇರಲ್ಲ. ಜೀವನ ಅನ್ನೋದು ಭಿನ್ನ. ಅವನು ಒಬ್ಬ ಮನುಷ್ಯ, ನಾನು ಒಬ್ಬ ಮನುಷ್ಯಳು. ನಾವಿಬ್ಬರು ಹೀಗಿರ್ತೀವಿ ಅಂದರೆ ಕಲ್ಪನೆಯಲ್ಲಿ ತೋರಿಸಿದಷ್ಟು ಸುಂದರವಾಗಿ ಜೀವನ ಎನ್ನುವುದು ಇರಲಾರದು. ಅಥವಾ ಸುಂದರವಾಗಿ ಎನ್ನುವುದಕ್ಕಿಂತ ಜೀವನ ಅನ್ನೋದು ಬೇರೆ, ಕಲ್ಪನೆಯ ಹಾಗಲ್ಲ ಎನ್ನುವ ಒಂದು ವಾಸ್ತವಿಕತೆಯನ್ನು ನಾವು ಒಪ್ಕೋಬೇಕಾಗತ್ತೆ. ಹುಡುಗನ ತಂದೆ ತಾಯಿ ಬರ್ತಾರೆ, ಅದು ನನಗೆ ಆತಂಕ ಆಗಿದೆ ಅಂತ ಹುಡುಗಿಗನಿಸಿದ್ರೆ, ಯಾಕೆ ಬರ್ತಾ ಇರುವವರ ಬಗ್ಗೆ ಇಲ್ಲ ಸಲ್ಲದ ಆಲೋಚನೆಗಳು ಅವಳ ಜೊತೆಗೆ ಸೇರ್ಕೊಂಡ್ಬಿಟ್ಟಿದೆ? ನಾನು ಅವಳನ್ನು ಒಂದು ಮಾತು ಹೇಳಿದೆ, ನೋಡಮ್ಮ, ನೀನು ಬೇರೆಯವರು ಬರ್ತಿದ್ದಾರೆ, ಬೇರೆಯವರಲ್ಲಿ ಕಾರಣವನ್ನು ಹೇಳ್ತಾ ಇದ್ದೀಯಾ. ಆದರೆ ಬಹುಶಃ ನಿನಗೆ ಯಾವುದು ನನ್ನ ಸಂತೋಷಕ್ಕೆ ಕಾರಣವಾಗ್ತಾ ಇದೆ, ಯಾವುದು ನನ್ನನ್ನು ನೆಮ್ಮದಿಯಾಗಿ ಇಡ್ತಾ ಇದೆ, ಯಾವುದು ನನ್ನಲ್ಲಿ ಒಂದು ಹೊಸ ಚೈತನ್ಯವನ್ನು ಕೊಡ್ತಾ ಇದೆ ಅನ್ನೋದ್ರ ಬಗ್ಗೆ ನಿನಗೆ ಸ್ಪಷ್ಟತೆ ಇಲ್ಲ. ಮದುವೆಯ ಕುರಿತಾದಂತಹ ಬಹಳ ಸಂದರ್ಭಗಳಲ್ಲಿ ಆಗ್ತಾ ಇರುವಂತಹ ಒಂದು ಸೋಲಿನ ಹಿಂದೆ ತನಗೇನು ಬೇಕು ಎನ್ನುವ ಸ್ಪಷ್ಟತೆ ಇಲ್ಲದೆ ಹೋಗಿರೋದು. ಅದು ಹುಡುಗನಿಗಿರ್ಬೋದು, ಹುಡುಗಿಗಿರ್ಬೋದು. ಇಲ್ಲಿ ಇವಳನ್ನು ಕೇಳಿದ್ದು ನಾನು, ನೀನು ನಿನ್ನ ಒಳಗೇನೆ ಒಂದು ಗೊಂದಲ ರಹಿತವಾಗಿ ಇಲ್ಲ. ನಿನ್ನ ಒಳಗೆ ಗೊಂದಲ ಇದೆ, ನಿನ್ನ ಒಳಗೆ ಅಸಮಾಧಾನ ಇದೆ, ನಿನ್ನ ಒಳಗೆ ಕಿರಿಕಿರಿ ಇದೆ. ಆದರೆ ಹೊರಗಡೆಗೆ ಅದನ್ನು ನೀನು ಫಿಕ್ಸ್ ಮಾಡೋಕ್ಕೆ ಹೋಗ್ತಾ ಇದೀಯ. ಗಂಡನ ಬಗ್ಗೆ, ಅತ್ತೆಯ ಬಗ್ಗೆ ಅಥವಾ ಇನ್ಯಾವುದರದ್ದೋ ಬಗ್ಗೆ. ಬಹುಶಃ ಅದಲ್ಲ. ನೀನು ಕರೆಕ್ಟ್ ಮಾಡಿಕೊಳ್ಬೇಕಾಗಿದ್ದು ನಿನ್ನ ಒಳಗೆ. ಆ ಹುಡುಗಿಗೆ ಎಷ್ಟು ಅರ್ಥವಾಯಿತೋ ಎಷ್ಟು ಬಿಡ್ತೋ ಗೊತ್ತಿಲ್ಲ. ಆದರೆ ನಾನು ಈ ವಿಡಿಯೋದಲ್ಲಿ ಏನನ್ನು ಹೇಳಕ್ಕೆ ಹೊರಟಿದ್ದೀನಿ ಅಂದರೆ, ಸಂತೋಷವಾಗಿ ಇರೋದನ್ನು ಬಯಸ್ತೀವಿ. ಆದರೆ
ಅಸಂತೋಷವಾಗಿರೋದಕ್ಕೇನು ಬೇಕೋ ಅದನ್ನು ಮಾಡ್ತೀವಿ. ಅರ್ಥ ಆಯ್ತಲ್ಲ? ಸಂತೋಷ ಬೇಕು ನಮಗೆ, ನೆಮ್ಮದಿ ಬೇಕು ನಮಗೆ, ಖುಷಿ ಬೇಕು ನಮಗೆ. ಆದರೆ ನಮ್ಮ ವರ್ತನೆ ಹೇಗಿರುತ್ತೆ ಅಂದರೆ, ಯಾವುದು ಸಂತೋಷ ಕೊಡಲ್ವೋ, ಯಾವುದು ದುಃಖ ಕೊಡುತ್ತೋ, ಯಾವುದು ನೆಮ್ಮದಿ ಕೊಡಲ್ವೋ ಅದನ್ನು ಮಾಡ್ತಾ ಇರ್ತೀವಿ. ಇದನ್ನು ನಾವು ಕರೆಕ್ಟ್ ಮಾಡಿಕೊಳ್ಳೇಬೇಕು. ಎರಡನೆಯದು, ಅನಗತ್ಯವಾದಂತಹ ಆಲೋಚನೆಗಳು, ಅದು ಮುಖ್ಯವಾಗಿ ಆತಂಕ ಮತ್ತು ಭಯದ ಆಲೋಚನೆಗಳನ್ನು ನಾವು ನಮ್ಮ ಒಳಗೆ ಸೇರಿಸ್ಕೊಂಡು ಬಿಡ್ತಾ ಇದ್ದೀವಿ. ಬಹಳ ಹುಡುಗಿಯರಿಗೆ ಮದುವೆ ಅಥವಾ ಬಹಳ ಹುಡುಗರಿಗೂ ಕೂಡ ಮದುವೆ ಒಂದು ಭಯ ಮತ್ತು ಆತಂಕದ್ದಾಗ್ತಾ ಇದೆ. ಏನು ಭಯ, ಏನು ಆತಂಕ? ಹುಡುಗಿ ತುಂಬ ನಿರೀಕ್ಷೆ ಮಾಡಿದ್ರೆ ಅದನ್ನು ನಾನು ಈಡೇರಿಸ್ತೀನೋ ಇಲ್ವೋ ಅಂತ ಹುಡುಗನಿಗೆ, ಹುಡುಗ ಹೇಗಿರ್ತಾನೋ ಏನೋ, ರಿಸ್ಕ್ ಅಲ್ವಾ ಅಂತ ಹುಡುಗಿಗೆ. ಇವೆಲ್ಲವೂ ಆಲೋಚನೆಗಳು, ಭಯದ ಆಲೋಚನೆಗಳು, ನಕಾರಾತ್ಮಕವಾದಂಥ ಆಲೋಚನೆಗಳು. ಏನೂ ಘಟಿಸಲೇ ಇಲ್ಲ, ಹಾಗೆ ಯೋಚನೆ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ನಾಳೆ ಏನಾದರೂ ಹೆಚ್ಚು ಕಡಿಮೆ ಆಗಿಬಿಟ್ರೆ, ನಾಳೆ ಸರಿ ಹೋಗದೆ ಹೋದರೆ ಸಂಸಾರ, ಮದುವೆ ಆಗುವ ಹುಡುಗ ಎಲ್ಲ ಸರಿಯಾಗಿರ್ತಾನೆ ಅಂತ ಏನು ಗೊತ್ತು? ಮದುವೆ ಆಗೋ ಹುಡುಗಿ ಹೊಂದ್ಕೊಂಡು ಹೋಗ್ತಾಳೆ ಅಂತ ಹೇಗೆ ಗೊತ್ತು? ಇಂತಹ ಮದುವೆಯ ಬಗ್ಗೆ ಒಂದು ಸುಂದರವಾದ ಕಲ್ಪನೆ ಇರಬೇಕಾದ ಜಾಗದಲ್ಲಿ, ಮದುವೆಯ ಬಗ್ಗೆ ಸುಂದರವಾದಂತಹ ಒಂದು ಆಲೋಚನೆ ಇರಬೇಕಾದ ಜಾಗದಲ್ಲಿ, ಪರಸ್ಪರ ಸಂಬಂಧಗಳ ಬಗ್ಗೆ ಭರವಸೆ ಇರಬೇಕಾದ ಜಾಗದಲ್ಲಿ ಆತಂಕಗಳಿವೆ. ಏನಾಗೋಗುತ್ತೋ ಎನ್ನುವಂತಹ ಒಂದು ಯೋಚನೆ ಇದೆ. ಸರಿ ಹೋಗದೆ ಹೋದರೆ ಎನ್ನುವಂತಹ ನಕಾರಾತ್ಮಕವಾದಂತಹ ಭಾವನೆಗಳು ಬರ್ತಾ ಇದೆ. ಅಷ್ಟೇ ಅಲ್ಲ, ವಿಚ್ಛೇದನವೇ ಗತಿಯೇನೋ ಹಾಗಾದರೆ ಎನ್ನುವ ಹಾಗೆ ಇನ್ನು ಮದುವೆಗಿಂತ ಮುಂಚೆಯೇ ಯೋಚನೆ ಮಾಡ್ತಾ ಇದ್ದಾರೆ. ನಮ್ಮ ವಿಪರೀತವಾದಂತಹ ನಕಾರಾತ್ಮಕ ಆಲೋಚನೆಗಳಿಂದ ಮದುವೆಯಂತಹ ಒಂದು ಸಂಬಂಧವನ್ನು ತುಂಬ ಖುಷಿಯಿಂದ, ಪ್ರೀತಿಯಿಂದ, ಹೊಸ ಅನುಭವದ ಜೊತೆಗೆ ಸ್ವೀಕರಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಮೊಟ್ಟ ಮೊದಲು ನಾವು ಕರೆಕ್ಟ್ ಮಾಡಿಕೊಳ್ಬೇಕಾಗಿರೋದು ನಮ್ಮ ಆಲೋಚನೆಗಳನ್ನು. ಅದು ಹುಡುಗ ಇರಬಹುದು, ಹುಡುಗಿ ಇರಬಹುದು. ನಾನು ಮೊದಲು ಒಂದು ವಿವಾಹಕ್ಕೆ ಸಿದ್ಧವಾಗ್ತೀನಿ ಅಂದರೆ ನನ್ನ ಮನಸ್ಸನ್ನು ಅದಕ್ಕೆ ಸಿದ್ಧಗೊಳಿಸ್ಕೊಳ್ಬೇಕು. ಮನಸ್ಸಿನಲ್ಲಿ ಸದಾ ನಕಾರಾತ್ಮಕ ಆಲೋಚನೆಗಳು ತುಂಬಿದ್ರೆ, ಭಯ ಆತಂಕಗಳು ತುಂಬಿದ್ರೆ, ಇದು ಸರಿ ಹೋಗಲ್ವೇನೋ ಎನ್ನುವಂಥದ್ದೇ ಮನಸ್ಸಿನಲ್ಲಿ ತುಂಬಿದ್ರೆ ಅದು ಹೇಗೆ ಜೀವನ ಸರಿಯಾಗಿ ಹೋಗಕ್ಕೆ ಸಾಧ್ಯ? ನಾವು ಕರೆಕ್ಟ್ ಟ್ರ್ಯಾಕಲ್ಲಿ ಇಲ್ಲ. ಹಾಗಾದರೆ ನಾವು ಸರಿಯಾದ ಗುರಿಯನ್ನು ಹೇಗೆ ತಲುಪಬಲ್ಲೆವು? ಹೆಚ್ಚು ಸಕಾರಾತ್ಮಕವಾಗಿ, ಹೆಚ್ಚು ಒಂದು ರೀತಿಯ ಭರವಸೆಯಿಂದ, ಆಶಾದಾಯಕವಾಗಿ ಹಾಗೂ ಒಂದು ಹೊಸ ಅನುಭವಕ್ಕೆ ಸಂಪೂರ್ಣವಾಗಿ ತೆರೆದುಕೊಳ್ಳುವವರಾಗಿ ಈ ಒಂದು ವ್ಯವಸ್ಥೆಯನ್ನು ನೋಡಬೇಕಾಗಿದೆ, ಈ ಒಂದು ಸಂಬಂಧವನ್ನು ನೋಡಬೇಕಾಗಿದೆ. ಬಹುಶಃ ನಾನು ಭಾಳಷ್ಟು ಜನ ಹುಡುಗ ಹುಡುಗಿಯರನ್ನು ಭೇಟಿಯಾದಾಗ ಆತಂಕ ಮತ್ತು ಭಯದ ಜೊತೆಗೆ ಇವರು ಮದುವೆಯನ್ನು ಒಪ್ಕೊಳ್ತಾ ಇದ್ದಾರಲ್ಲ ಅನ್ನೋದು ತುಂಬ ಖೇದದ ವಿಚಾರವಾಗ್ತಾ ಇತ್ತು. ಹೌದು, ಸುತ್ತಲೂ ನಡೀತಾ ಇರುವ ಬೇರೆ ಬೇರೆ ಘಟನೆಗಳು ಅವರ ಮೇಲೆ ಇಂಥ ಪರಿಣಾಮವನ್ನು ಬೀರಿರ್ಬೋದು. ಆದರೆ ಎಷ್ಟೊಂದು ಒಳ್ಳೆಯ ಸಂಗತಿಗಳು ನಡೀತಾ ಇದೆ ಅನ್ನೋದನ್ನು ನಾವು ಫೋಕಸ್ ಮಾಡಬೇಕಾಗಿದೆ. ಒಳ್ಳೆಯ ಸಂಗತಿಗಳು ನಡೀತಾ ಇಲ್ಲ ಅನ್ನೋದು ನಿಜವಾದರೂ ಅದರ ಪ್ರಮಾಣ ಕಡಿಮೆ ಇದೆ. ಸಾಕಷ್ಟು ಒಳ್ಳೆಯ ವಿಚಾರಗಳು, ಒಳ್ಳೆಯ ಸಂಗತಿಗಳು ನಡೀತಾ ಇದೆ, ಅದನ್ನು ನಾವು ಫೋಕಸ್ ಮಾಡಬೇಕಾಗಿದೆ. ಆಗ ನಾವು ನಮ್ಮ ಜೀವನವನ್ನು ಸಕಾರಾತ್ಮಕತೆಯೆಡೆಗೆ ಕರೆದುಕೊಂಡು ಹೋಗೋಕ್ಕೆ ಸುಲಭವಾಗತ್ತೆ. ದಯವಿಟ್ಟು ಒಳ್ಳೆಯ ಅಂಶದ ಕಡೆಗೆ, ಸಕಾರಾತ್ಮಕತೆಯೆಡೆಗೆ ಗಮನವನ್ನು ಕೊಡಿ. ಆತಂಕ ಭಯದ ಜೊತೆಗೆ ಯಾವುದೇ ರೀತಿಯಾದಂತಹ ಕೆಲಸವನ್ನು ಮಾಡಬೇಡಿ. ಮತ್ತು ಆತಂಕ ಮತ್ತು ಭಯ ಒಂದು ದೊಡ್ಡ ಶತ್ರುವಿನ ಹಾಗೆ ಕೆಲಸ ಮಾಡುತ್ತೆ. ಆತಂಕ ಭಯದಿಂದ ಖಂಡಿತ ಯೋಚನೆ ಮಾಡಬೇಡಿ. ಸಾಧ್ಯವಾದಷ್ಟು ಸಕಾರಾತ್ಮಕವಾದ ಆಲೋಚನೆಗಳನ್ನೇ ತಂದುಕೊಳ್ಳಿ. ಭರವಸೆ, ಸಕಾರಾತ್ಮಕ ಆಲೋಚನೆಯೆಡೆಗೆ ನಮ್ಮ ಎಲ್ಲರನ್ನು ನಡೆಸುವ ಶಕ್ತಿಯಾಗಿರಲಿ. ಭರವಸೆ ಕೇವಲ ಚಾನಲ್ ಅಲ್ಲ, ಬದುಕು ಬದಲಾಗೋದಕ್ಕೆ ತೆರೆದ ಬಾಗಿಲು. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಇನ್ನಷ್ಟು ಜನರ ಜೊತೆಗೆ ಹಂಚಿಕೊಳ್ಳಿ. ನಮಸ್ಕಾರ.